ಎಲ್ಲರಿಗೂ ಇಲ್ಲಿ 2 ಕಪ್ ಇದೆ, ಕಾಫಿ ಕಪ್, ಟೀ ಕಪ್. ರೀಡಿಂಗ್ ನೋಡೋಣ. ಇದು ಟೀ ಕಪ್ ಇದೆ, ಇದು ಕಾಫಿ ಕಪ್ ಇದೆ. ಮೊದಲನೇದು, ಎರಡನೇದು, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮಗೆ ಏನು ಗೈಡೆನ್ಸ್ ಇದೆ ಅಥವಾ ಏನು ಬರುತ್ತೆ ಅದರಲ್ಲಿ ನೋಡೋಣ. ಸೊ ಮೊದಲನೇದು ಟೀ ಕಪ್ಪನ್ನು ಯಾರು ಆಯ್ಕೆ ಮಾಡಿದ್ದೀರಾ ನೋಡೋಣ. ಫೈನಾನ್ಷಿಯಲ್ ವಿಚಾರದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಆಗೋದ್ರಲ್ಲಿ ಇದೆ. ಎಸ್, ಒಂದಷ್ಟು ಯಾರೋ ನಿಮ್ಮನ್ನು ಕೊಲೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಏನೇ ಆದರೂ ಕೂಡ ನಿಮ್ಮ ಲೈಫು ಗ್ರೋತ್ ಆಗತ್ತೆ. ಸೊ ಯಾರು ಏನೇ ಪ್ರಯತ್ನ ಪಟ್ಟರೂ ಕೂಡ ನಿಮಗೇನು ತೊಂದರೆ ಆಗೋದಿಲ್ಲ. ಸೊ ನಿಮ್ಮ ಲೈಫು ಗ್ರೋತ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅನ್ನುವಂಥದ್ದು. ಒಂದಷ್ಟು ಪ್ರಾಣಿಗಳು ನಿಮ್ಮ ಜೀವನಕ್ಕೆ ಒಂದು ಗೈಡೆನ್ಸನ್ನು ಕೊಡಲಿಕ್ಕೆ, ಇನ್ಸ್ಪೈರ್ ಮಾಡಲಿಕ್ಕೆ ಬರುತ್ತೆ. ಪ್ರಾಣಿಗಳ ಅಂದರೆ ಹೌದು, ಪ್ರಾಣಿಗಳು ನಿಮಗೆ ಇನ್ಸ್ಪೈರಿಂಗ್ ಆಗೋ ರೀತಿಲಿ ಬರುತ್ತೆ ಅಥವಾ ಅವರಿಂದ ನೀವು ಇನ್ಸ್ಪೈರ್ ಪಡಿತೀರಾ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಒಂದೆಷ್ಟು ಏನೋ ಒಂದು ಸ್ಟಕ್ ಎನರ್ಜಿಯಿಂದ ಹೊರಗೆ ಬರುವಂಥ ಸಾಧ್ಯತೆಗಳು ಇದೆ. ಎಸ್, ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಅಲ್ಪರ ಸಂಘಾಭಿಮಾನ ಭಂಗ ಅನ್ನುವಂಥ ರೀತಿಲಿ. ಜೊತೆಗೆ ನಿಮ್ಮ ಒಂದು ಫೇವ್ರೆಟ್ ಅನಿಮಲ್ ನಿಮ್ಮನ್ನು ಬಿಟ್ಟು ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ. ಓಕೆ, ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಓಕೆ, ಸೊ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು. ಲೈಕ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಏನಂತೀವಿ, ಅದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಅನ್ನುವಂಥದ್ದು. ಓಕೆ, ಆಂಜನೇಯನ ಆಶೀರ್ವಾದ ಇದೆ. ಸೊ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಓಕೆ, ಕೆಲವ್ರಿಗೆ ತಂತ್ರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಬರುವಂಥ ಸಾಧ್ಯತೆ ಇದೆ. ಸಾಧ್ಯ ಆದಷ್ಟು ಜಗಳ ಮಾಡಬೇಡಿ ಯಾರ ಜೊತೆನೂ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ನಿಮ್ಮನ್ನು ಅಬ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಮಾಡ್ತಿದ್ದಾರೆ. ಸೊ ಅವರಿಂದ ದೂರ ಇರಿ ಅನ್ನುವಂಥದ್ದು. ಸಾಕಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ರೆಡಿಯಾಗಿದೆ. ಸೊ ರೆಡಿಯಾಗಿ ಅನ್ನುವಂಥದ್ದು. ಸೊ ಯಾವ ಲೈಫಿಂದ ನೀವು ಹೊರಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಲೈಫಿಂದ ಹೊರಗೆ ಬಂದೇ ಬರ್ತೀರಾ ಅನ್ನುವಂಥದ್ದು ಇದೆ. ಖಂಡಿತ ನಕ್ಷತ್ರಗಳು ನಿಮ್ಮ ಫೇವರಲ್ಲಿ ಇದೆ. ಹಾಗಾಗಿ ನಕ್ಷತ್ರಗಳಿಂದ ನಿಮಗೆ, ನಿಮ್ಮ ರಾಶಿ ನಕ್ಷತ್ರಗಳಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಒಂಥರ ಸೀಕ್ರೆಟ್ ಎನರ್ಜಿ ಇದೆ. ಸೀಕ್ರೆಟ್ ಎನರ್ಜಿ ಇರೋದ್ರಿಂದ ಜಾಸ್ತಿ ಸೀಕ್ರೆಟ್ ಆಗಿ ಹೋಗ್ತಾ ಇದೆ ನಿಮ್ಮ ಲೈಫು, ಏನು ನಡೀತಾ ಇದೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಇಲ್ದಿರ ಇರಬಹುದು. ಬಟ್ ಅದು ಏನು ನಡೀತಾ ಇರಬಹುದು, ಏನಾಗ್ತಾ ಇರಬಹುದು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಯಾರೋ ನಿಮಗೆ ವಿಶೇಷವಾದಂಥದ್ದು ಏನೋ ಒಂದು ಗಿಫ್ಟ್ ತಂದು ಕೊಡ್ತಾರೆ ಅನ್ನುವಂಥದ್ದು ಇದೆ. ಒಬ್ಬ ವಯಸ್ಸಾದ ವ್ಯಕ್ತಿನ ಭೇಟಿ ಮಾಡ್ತೀರಾ, ಅದು ನಿಮಗೆ ತುಂಬ ಹೆಚ್ಚಿನ ಅನುಕೂಲನ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ.
ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಶಕ್ತಿ ದೇವತೆ ನಿಮ್ಮನ್ನ ಹೆಚ್ಚು ಕಾಪಾಡ್ತಾಳೆ ಅನ್ನುವಂಥದ್ದು ಇದೆ. ಪಾಪು ಬರುವಂಥ ಸಾಧ್ಯತೆ ಇದೆ. ಓಕೆ, ಪ್ರೀತಿ ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಇಲ್ಲಿ. ಸೊ ಪೂರ್ವಜರು ಸ್ವಲ್ಪ ಡಿಸ್ಟರ್ಬ್ ಎನರ್ಜಿಲಿ ಇದ್ದಾರೆ. ಶತ್ರುಗಳಿಂದ ಸ್ವಲ್ಪ ದೂರ ಇರಿ, ಅವರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ಅನ್ನುವಂಥದ್ದು. ಓಕೆ, ಸಿಂಗಲ್ ಪೇರೆಂಟಿಗೆ ಒಂದು ಸಮಥಿಂಗ್ ಏನೋ ಒಂದು ವಿಚಾರದಲ್ಲಿ ಮನಸ್ಸಿಗೆ ನೋವಾಗುವಂಥದ್ದು. ಆ ವ್ಯಕ್ತಿ ಬರ್ತಾರಾ ಇಲ್ವಾ ಅನ್ನುವಂಥದ್ದಕ್ಕೆ ಕೆಲವರಿಗೆ ಗ್ಯಾರಂಟಿ ಇದೆ ಇಲ್ಲಿ ಬರ್ತಾರೆ ಅನ್ನುವಂಥದ್ದು. ಓಕೆ, ಸ್ವಲ್ಪ ಹುಷಾರಾಗಿರಿ, ಹೆಚ್ಚು ಅಪಾಯ ಇದೆ ಅಂತ ಇದೆ. ಸೊ ಹೆಚ್ಚು ಬಿ ಕೇರ್ಫುಲ್. ಓಕೆ, ಏರ್ ಫೋರ್ಸಲ್ಲಿ ಕೆಲವ್ರಿಗೆ ಏನೋ ರಿಜೆಕ್ಷನ್ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಒಂದು ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ವಿಶೇಷವಾಗಿ ನೀವು ಮಲ್ಕೊಳ್ಳುವಂಥ ಭಂಗಿ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಹೇಗಂದರೆ ಹಾಗೆ ಮಲ್ಕೊಂಬೇಡಿ ಅನ್ನುವಂಥದ್ದು ಇದೆ. ಓಕೆ, ಸೊ ಇಲ್ಲಿ ತುಂಬ ಕ್ಲೋಸ್ ಆಗಿ ಈ ಟ್ರಿಪ್ಪಿಗೆ ಹೋದವರು ಎಲ್ಲರೂ ಕೂಡ ಎಲ್ಲಿ ಗೊತ್ತಿಲ್ಲ, ಕಪಲ್ಸು ಅಥವಾ ಬೇರೆ ಯಾರು ಟ್ರಿಪ್ಪಿಗೆ ಹೋಗಿರೋ ಹಾಗಿದೆ. ಹೋದಾಗ ಅವರೆಲ್ಲ ಸ್ವಲ್ಪ ಟ್ರ್ಯಾಪ್ ಆಗ್ತೀರಾ, ಒಂಚೂರು ಹುಷಾರಾಗಿರಿ. ಅಲ್ಲಿ ಕ್ಯಾಮ್ರಾ ಇದ್ರೆ ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದು. ಓಕೆ, ಬ್ಲ್ಯಾಕ್ ಮೇಲ್ ಮಾಡುವಂಥ ಸಾಧ್ಯತೆ ಆ ಥರದ್ದು ಇದೆ. ಒಂದು ಫುಲ್ಲು 4-5 ಕಪಲ್ಲು ಹೋಗುತ್ತೆ ಅನ್ನುವಂಥದ್ದು. ಮತ್ತು ಈ ಶಿಲೆಗಳಲ್ಲಿ ಇರುತ್ತಲ್ಲ ವೈಯಕ್ತಿಕ ಭಂಗಿಗಳು, ಅದನ್ನು ನೋಡಿ ಏನೋ ಮಾಡುವಂಥದ್ದನ್ನು ಯಾರೋ ಇಲ್ಲಿ ವಿಡಿಯೋ ಮಾಡಿ ಅದಕ್ಕೆ ಒಂದಷ್ಟು ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥದ್ದು. ಬಹಳಷ್ಟು ಇದೆ, ಕೆಲವೆಲ್ಲ ಹೇಳೋ ಹಾಗೆ ಇಲ್ಲಿ ಇಲ್ಲ. ಪ್ರೀತಿ ಬರೋದ್ರಲ್ಲಿ ಇದೆ. ಓಕೆ, ಮತ್ತು ಒಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಫೇಸು? ಸೊ ಆ ವ್ಯಕ್ತಿ ಸ್ವಲ್ಪ ಹುಷಾರಾಗಿರಿ ಆ ಥರ ವ್ಯಕ್ತಿಯಿಂದ ಅನ್ನುವಂಥದ್ದು ಇದೆ. ಕೆಲವ್ರ ಕಣ್ಣುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು. ತುಂಬ ತೊಂದರೆ ಆಗ್ತಾಯಿದ್ರೆ ಕಣ್ಣಿಗೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು. ಪರಮಾತ್ಮ ಶಿವನ ಆಶೀರ್ವಾದ ಇದೆ. ಜೊತೆಗೆ ಹಿಡನ್ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ತುಂಬಾ ಸಮಸ್ಯೆನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ರಿಲೇಶನ್ಶಿಪ್ ಗ್ರೋತ್ ಆಗುತ್ತೆ, ಕೆರಿಯರಲ್ಲಿ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹೊಲ ಗದ್ದೆ ಜಮೀನು ಇದು ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಪ್ರಾಚೀನವಾಗಿ ಇದ್ದಂಥ ಒಂದು ಮರ ಏನಿದೆ, ಒಂದು ಪುರಾತನ ಮರದ ಕೆಳಗೆ ಏನೋ ಒಂದಷ್ಟು ನಿಗೂಢ ಚಮತ್ಕಾರಗಳು ನಡೆಯುತ್ತೆ ಅನ್ನುವಂಥದ್ದು ಇದೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಶ್ರೀಕೃಷ್ಣನ ಒಂದು ಬೃಂದಾವನ, ಲೈಕ್ ನಾವು ಏನಾದರೂ ಸ್ಟ್ಯಾಚು ಅಥವಾ ಗಿಫ್ಟ್ ಐಟಮಲ್ಲಿ ನೋಡ್ತೀವಿ ಅಲ್ವಾ, ಒಂದು ಮರದ ಕೆಳಗೆ ಕೃಷ್ಣ ನಿಂತಿರ್ತಾರೆ, ಅಲ್ಲಿ ಗೋವುಗಳು ಇರುತ್ತೆ ಅಂತ. ಈ ಥರದ್ದು ಏನೋ ಒಂದು ದೃಶ್ಯ ಅಥವಾ ದೇವಸ್ಥಾನ ಅಥವಾ ಒಂದು ವಿಗ್ರಹ ಹೆಚ್ಚು ಪ್ರಚಲಿತ ಆಗುತ್ತೆ ಅಥವಾ ಸೋಷಿಯಲ್ ಮೀಡಿಯಲ್ಲಿ ಓಡಾಡುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ತಾವರೆ ಹೂವನ್ನು ಸಮರ್ಪಣೆ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಅಪಾಯ ಇದೆ, ಜೊತೆಗೆ ಉಪಾಯದಿಂದ ಇದು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಜಾಗ ಜಮೀನಿನ ವಿಚಾರದಲ್ಲಿ ಒಂದಷ್ಟು ತಕರಾರು ಮಾಡ್ತಾರೆ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು.
ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ. ಪ್ರಯಾಣ ಸುಖಕರವಾಗಿ ಇರುತ್ತೆ ಅನ್ನುವಂಥದ್ದು. ಕಲ್ಕಿ ದೇವರ ಆರಾಧನೆ ಯಾರೋ ತುಂಬ ಸ್ಟ್ರಾಂಗ್ ಆಗಿ ನಿರ್ಮಲ ಭಕ್ತಿಯಿಂದ ಮಾಡ್ತಿದ್ದಾರೆ. ಅವರಿಗೆ ಆದಷ್ಟು ಬೇಗ ಕಲ್ಕಿ ಭಗವಾನನ ದರ್ಶನ ಆಗುವಂಥ ಸಾಧ್ಯತೆ ಇದೆ. ಗಣೇಶನ ಆರಾಧನೆ ಮಾಡಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಹೊಸದೊಂದು ಶಿವಲಿಂಗ ದರ್ಶನ ಆಗತ್ತೆ, ಶಿವನ ವಿಗ್ರಹ ಪತ್ತೆ ಆಗುತ್ತೆ. ಆ ಶಿವಲಿಂಗದಲ್ಲಿ ಶಿವ ಒಂದು ರೀತಿ ಮೂರ್ತಿ ರೂಪದಲ್ಲಿ ಇರ್ತಾರೆ ಅನ್ನುವಂಥದ್ದು ಇದೆ. ಶಿವಲಿಂಗ ಇರುತ್ತೆ, ಬಟ್ ಅದ್ರ ಮೇಲೆ ಕಣ್ಣು ಚಮತ್ಕಾರದ ರೀತಿಯಲ್ಲಿ ಒಂದು ಶಿವ ವೀರಭದ್ರ ಸ್ವಾಮಿಯ ರೂಪದಲ್ಲಿ, ಅಂದರೆ ಕಣ್ಣು, ಮೂಗು, ಮೀಸೆಗಳು ಇದೆಲ್ಲ ಕಾಣಿಸೋಂಥ ರೀತಿಯಲ್ಲಿ ಒಂದು ವಿಗ್ರಹ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಗಾಸಿಪ್ ತುಂಬ ಆಗ್ತಾ ಇದೆ ನಿಮ್ಮ ಬಗ್ಗೆ, ಅದ್ರ ಬಗ್ಗೆ ಒಂದಷ್ಟು ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ತುಂಬ ಮೆಸೇಜಸ್ ಇದೆ, ಯಾವುದನ್ನು ಪಿಕ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಂಪಾರ್ಟೆಂಟ್ ಅಂತ ಏನನ್ಸುತ್ತೋ ಅದನ್ನು ಮಾತ್ರ ಪಿಕ್ ಮಾಡ್ತಾ ಇದ್ದೀನಿ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್, ಪ್ರೊಟೆಕ್ಷನ್ ಇದೆ, ಯಾರು ಚಿಂತೆ ಮಾಡಬೇಡಿ ಅನ್ನುವಂಥದ್ದು. ಸೊ ಕೆರಿಯರ್, ಜಾಬ್, ಫೈನಾನ್ಷಿಯಲಿ ಎಲ್ಲ ಚೆನ್ನಾಗಿದೆ. ನೀರು ಕೂಡ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀರಿನ ಬಗ್ಗೆ ಚಿಂತೆ ಬೇಡ. ಶತ್ರು ಬಗ್ಗೆ ಒಂಚೂರು ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಪ್ರಯಾಣ ಹೋಗ್ತೀರಾ, ಹೊಸ ವೆಹಿಕಲ್ ತೊಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಶೇಷ ತಳಿಯ ಪ್ರಾಣಿಗಳು ನೋಡಲಿಕ್ಕೆ ಸಿಗತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಒಂದು ದೇಶಕ್ಕೆ ಒಂದು ದೇಶ ಇದೆ, ಆ ದೇಶ ಇದ್ದ ಜಾಗದಲ್ಲಿ ಇರೋದಿಲ್ಲ, ಬೇರೆ ಜಾಗಕ್ಕೆ ಹೋಗಿ ಅಟ್ಯಾಚ್ ಆಗಿಬಿಟ್ಟಿರುತ್ತೆ. ಈಗ ಸ್ಪೇಸ್ ಅಂದರೆ ಒಂದು ಇಲ್ಲಿದ್ದಿದ್ದ ವಸ್ತು ಇಲ್ಲಿಗೆ ಹೋಗ್ಬಿಡುತ್ತೆ ಅಲ್ಲ, ಸೊ ಇಲ್ಲಿರೋವಂಥ ವಸ್ತು ಇಲ್ಲಿ ಹೋಗ್ಬಿಡುತ್ತೆ ಅಲ್ಲ, ಆ ಥರದ್ದು ಏನೋ ಒಂದು ದೇಶ ಬೇರೆ ಕಡೆ ಒಂಚೂರು ಶಿಫ್ಟ್ ಆಗಿ ಜಾಗ ಶಿಫ್ಟ್ ಆಗಿ ಅದು ಬೇರೆ ಕಡೆ ಅಂದರೆ ಅದಕ್ಕೆ ಅಟ್ಯಾಚ್ ಆಗತ್ತೆ ಅನ್ನುವಂಥದ್ದು. ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗಿ ಅಂಟ್ಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಸೊ ಲವ್ ವಿಚಾರದಲ್ಲಿ, ಫೈನಾನ್ಷಿಯಲ್ ವಿಚಾರದಲ್ಲಿ ಚೆನ್ನಾಗಿದೆ. ಈ ವರ್ಷ ದ್ರಾಕ್ಷಿ ಬೆಳೆ ಚೆನ್ನಾಗಿ ಬರಬಹುದು. ಒಂದು ಚಕ್ರವ್ಯೂಹ ರೆಡಿ ಮಾಡಿದ್ದಾರೆ. ಆ ಚಕ್ರವ್ಯೂಹ ತುಂಬ ಕಷ್ಟ ಭೇದಿಸೋದು. ಸೊ ಹಾಗಾಗಿ ಆ ಚಕ್ರವ್ಯೂಹದೊಳಗೆ ಹೋಗದೆ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ. ಚಕ್ರವ್ಯೂಹದೊಳಗೋಗಿ ಈಚೆ ಬರೋದಲ್ಲ, ಈಚೆಯಿಂದನೇ ಚಕ್ರವ್ಯೂಹನೇ ಇಲ್ದಿರೋ ಹಾಗೆ ಮಾಡಿಬಿಡೋದು ಜಾಣತನ, ಬುದ್ಧಿವಂತಿಕೆ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಯಾರೋ ತುಂಬ ಸ್ಪೀಡಾಗಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಕಳ್ಳ ಸಿಕ್ಕಾಕೊಳ್ತಾನೆ, ಎಲ್ಲ ದೋಚ್ಕೊಂಡು ಯಾರೋ ರೋಡಲ್ಲಿ ಹೋಗ್ತಾ ಇದ್ರೆ ಬ್ಲ್ಯಾಕ್ ಮೇಲ್ ಮಾಡಿ ಅಥವಾ ಒಂದು ಪ್ರೆಗ್ನೆಂಟ್ ಲೇಡಿಗೆ ಮೋಸ ಮಾಡಿ ಓಡೋಗ್ತಾ ಇದ್ದವನು ಸಿಕ್ಕಾಕೊಳ್ತಾನೆ. ಮತ್ತು ಯಾರೋ ನಿಮ್ಮ ಒಂದು ವಸ್ತುಗಳನ್ನ ತೊಗೊಂಡು ಹೋಗಿದ್ದವರು ಆಕ್ಸಿಡೆಂಟಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯು ನೀಡ್ ಟು ಟೇಕ್ ಯುವರ್ ಪವರ್ ಬ್ಯಾಕ್ ಅಂತ ಇದೆ. ಓಕೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಮೇಲೆಕ್ಕಲಿಕ್ಕೆ ಪ್ರಯತ್ನನ ಪಡ್ತೀರಾ. ಬಟ್ ಎಲ್ಲೋ ಒಂದು ಕಡೆ ಅದು ಎಲ್ಲ ಎಕ್ಕಿ ಹೋದ್ಮೇಲೆ ನಿಮ್ಮನ್ನೇ ತುಳಿದು ಬಿಡುವಂಥದ್ದು, ಮತ್ತು ನಿಮಗೆ ಆ ಒಂದು
ಹೆಲ್ಪಿಂಗ್ ಹ್ಯಾಂಡ್ ಸಿಗದಿರ ಇರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಯಾರನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅದ್ರ ಕಡೆ ಗಮನ ಇರಲಿ ಅನ್ನುವಂಥದ್ದು ಇದೆ. ಸೊ ಒಂದು ಗಾದೆ ಇದೆ, ಎಲ್ಲ ಮುಗಿದ ಮೇಲೆ ಯಾಕಬೇಕು ಅಂತ. ಸೊ ಆ ಥರ ಲೈಫು ಬ್ಯಾಲೆನ್ಸಲ್ಲಿ ಇಲ್ಲ. ಕೋರ್ಟ್ ಕಚೇರಿ ವಿಚಾರಗಳಲ್ಲಿ ನೀವು ಅಂದ್ಕೊಂಡಂಗೆ ಸಕ್ಸಸ್ ಸಿಗೋದಿಲ್ಲ, ಬೇರೆ ರೀತಿಯಲ್ಲಿ ಸಿಗುತ್ತೆ. ಓಕೆ, ಸದ್ಯಕ್ಕೆ ಸಾಕು ಅಂತ ಅನಿಸುತ್ತೆ. ಸೊ ಸ್ವಲ್ಪ ಹುಷಾರಾಗಿ ಇರಿ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಪ್ರಾರ್ಥನೆ ಮಾಡಿ ನಿಮ್ಮ ಎನರ್ಜಿನ ಪ್ರೊಟೆಕ್ಟಲ್ಲಿ ಇಟ್ಕೊಂಡಿರಿ. ಹೊಲ ಜಮೀನಿನ ಕೆಲಸದ ಕಡೆ ಗಮನನ ಕೊಡಿ. ಸೊ ಎಸ್, ಹಳ್ಳಿಗಳಲ್ಲಿ ಒಂದು ವ್ಯಾಘ್ರ ದರ್ಶನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಳ್ಳೆಯದಾಗಲಿ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಕಾಫಿ ಕಪ್ಪನ್ನು? ಓಕೆ, ನಿಮ್ಮ ಲೈಫ್ ಓವರ್ಫ್ಲೋ ಆಗ್ತಾ ಇದೆ. ಓಕೆ, ನಗ್ನಗ್ತಾ ಇರೋದನ್ನ ಕಲೀರಿ, ನಗ್ನಗ್ತಾ ಇರ್ತೀರಾ ಅನ್ನೋವಂಥದ್ದು ಇದೆ. ನಿಮಗೆ ಒಂದು ಆ್ಯನ್ಸಿಸ್ಟರ್ಸ್ ಎನರ್ಜಿ ಸಿಗತ್ತೆ, ಮತ್ತು ಹೆಚ್ಚು ಜನ ನಿಮ್ಮನ್ನು ಇಷ್ಟಪಡೋದಿಲ್ಲ, ಲೋನ್ಲಿಯಾಗಿ ಫೀಲ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸೊ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಎಲ್ಲ ಕಳ್ಕೊಂಡು ಒಂಟಿತನನ ಅನುಭವಿಸ್ತಾ ಇದ್ದೀನಿ ಅಂತ ನಿಮಗೆ ಅನ್ನಿಸ್ಬಹುದು. ಬಟ್ ಆ ಥರ ಏನೂ ಇಲ್ಲ, ಎಲ್ಲರೂ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ಎಸ್ಪೆಷಲಿ ನಿಮಗೆ ವಿಶೇಷವಾದಂಥ ಒಂದು ಉಡುಗೊರೆ ಡಿವೈನ್ ಕಡೆಯಿಂದ ಬರೋದ್ರಲ್ಲಿ ಇದೆ. ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಒಂದು ಫ್ರೆಂಡ್ಸಿಂದ ನಿಮಗೆ ಸಹಾಯ ಸಿಗುತ್ತೆ ಅಂತ ಇದೆ. ಕೆರಿಯರ್ ವಿಚಾರದಲ್ಲಿ ಸಾಕಷ್ಟು ಗ್ರೋತ್ ಬರುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಕೆಲವರಿಗೆ ನಿಮ್ಮ ಲೈಫಲ್ಲಿ ಏನು ಒಂದು ಟ್ರ್ಯಾಜಿಡಿ ಅಥವಾ ಏನು ಒಂದು ಸಮಸ್ಯೆ ನಡೀತಾ ಇತ್ತು, ಏನು ಸಾಕಷ್ಟು ಫೇಸ್ ಮಾಡಿ ಸೋತಿದ್ದೀರಾ, ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಇನ್ನು ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಅಕೌಂಟಲ್ಲಿ ಏನೂ ಇಲ್ಲ, ನೆಗೆಟಿವಿಟಿ ಪಾಸಿಟಿವಿಟಿ ಏನೂ ಇಲ್ಲ. ಸೊ ಈಗ ಒಂದು ಕ್ಲೀನ್ ರೀತಿಲಿ, ಕ್ಲೀನ್ ಸ್ಲೇಟ್ ರೀತಿಲಿ ನಿಮ್ಮ ಒಂದು ವಿಚಾರಗಳು ಇದೆ. ಸೊ ಹಾಗಾಗಿ ಹೇಗೆ ನಿಮ್ಮ ಜೀವನ ಮುಂದಿನ ರೀತಿಲಿ ಇರಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಬೇಕು ನಿಮಗೆ, ಅದನ್ನು ನೀವು ಮಾಡ್ಕೊಳ್ಬಹುದು ಅನ್ನುವಂಥದ್ದು ಇದೆ. ಸೊ ತುಂಬ ಲಾಂಗ್ ಜರ್ನಿ ಬಂದಿದ್ದೀರಾ ಅಂತ ಅನಿಸುತ್ತೆ. ಸೊ ಆ ಲಾಂಗ್ ಜರ್ನಿ ಎಲ್ಲವೂ ಕೂಡ ಎಂಡ್ ಆಗಿದೆ. ಸೊ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿ ಇದೆ. ಸೊ ಸಾಕಷ್ಟು ಪಾಸಿಟಿವ್ ವೇಲಿ ಸಾಕಷ್ಟು ಅವಕಾಶಗಳು ನಿಮ್ಮ ಮುಂದೆ ಬರುತ್ತೆ. ಆ ಬಂದಂಥ ಅವಕಾಶಗಳು ನಿಮಗೆ ಸಾಕಷ್ಟು ಹೊಸತನನ ಮತ್ತು ಹೊಸ ಜೀವನನ ತಂದು ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದು ಫೇಮಸ್ ಸೆಲೆಬ್ರಿಟಿಯಾಗಿ ನೀವು ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ಓಕೆ, ಸ್ವಲ್ಪ ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಓಕೆ,
ಯೆಸ್. ಯೆಸ್ ಇದೆ. ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗತ್ತೆ. ಸೊ ಸದ್ಯಕ್ಕೆ ಬ್ರೇಕಪ್ಪಲ್ಲಿ ಇರೋರು ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗತ್ತೆ. ಸೊ ಇಂಪಾರ್ಟೆಂಟ್ ಥಿಂಗ್ ಏನೋ ನಡೆಯೋದ್ರಲ್ಲಿ ಇದೆ ನಿಮ್ಮ ಲೈಫಲ್ಲಿ. ಒಂದು ಫಂಕ್ಷನ್ಸ್ ಬರುವಂಥ ಸಾಧ್ಯತೆ ಇದೆ. ಏನೋ ಒಂದು ನಿಮ್ಮ ಜೀವನದಲ್ಲಿ ಇದುವರೆಗೂ ಏನಾಗಬೇಕು ಅಂತ ಕಾಯ್ತಾ ಇದ್ರಿ, ಅದು ಗ್ಯಾರಂಟಿ ಆಗೇ ಆಗತ್ತೆ. ಓಕೆ. ಅನಿರೀಕ್ಷಿತ ಅತಿಥಿಗಳು ಬರುವಂಥ ಸಾಧ್ಯತೆ ಇದೆ. ಲವ್ ಆಫರ್ ಯಾರೋ ಕೊಡುವಂಥ ಸಾಧ್ಯತೆ ಇದೆ. ವೆಡ್ಡಿಂಗ್ 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 ಬರುವಂಥ ಸಾಧ್ಯತೆ ಇದೆ. ಏನೋ ಒಂದು ಪಶ್ಚಾತ್ತಾಪ ಪಡುವಂಥ ಸಮಯ ಬರಬಹುದು. ಇದು ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಳ್ಳುವಂಥ ಸಾಧ್ಯತೆ ಇದೆ. ಏನನ್ನ ಅಂದ್ಕೊಳ್ಬೇಕು ಅಂದ್ಕೊಂಡಿದ್ರು ಗೊತ್ತಿಲ್ಲ. ಸೊ ಒಂದು ಗುಡ್ ಲಕ್ ಬರುವಂಥ ಸಾಧ್ಯತೆ ಇದೆ. ಓಕೆ, 2 ಪರ್ಸನ್ಸ್ ಒಂದಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್, ನಿಮಗೆ ಪರ್ಫೆಕ್ಟ್ ಪಾರ್ಟ್ನರ್ ಅನ್ನುವಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು. ಓಕೆ, ಪ್ರೆಗ್ನೆನ್ಸಿ ಕೂಡ ಆಗೋ ಸಾಧ್ಯತೆ ಇದೆ. ಶಿವನ ಆಶೀರ್ವಾದನ ಪಡ್ಕೊಳ್ಳಿ. ಖಂಡಿತ ಒಂದು ದೊಡ್ಡ ಮೇಜರ್ ಚೇಂಜ್ ಓವರ್ ನಿಮ್ಮ ಲೈಫಲ್ಲಿ ಬರೋದ್ರಲ್ಲಿದೆ. ಸಾಕಷ್ಟು ಪಾಸಿಟಿವ್ ವೇಲಿ ನಿಮ್ಮ ಸ್ಪಿರಿಟ್ಸ್ ಗೈಡ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಥಿಂಗ್ ಟು ವರಿ. ಸೊ ನಿಮ್ಮ ಲೈಫ್ ಏನಿದೆ ಜಾಸ್ತಿ ಡಿವೈನ್ ಪ್ಲಾನ್ ಪ್ರಕಾರ ಹೋಗುತ್ತೆ. ನಿಮ್ಮ ಪ್ಲಾನ್ ಪ್ರಕಾರ ಇಲ್ಲ, ಡಿವೈನ್ ಪ್ಲಾನ್ ಏನಿದೆ ಅದ್ರ ಪ್ರಕಾರ ಹೋಗುತ್ತೆ. ಮಗು ಆಗುವಂಥ ಸಾಧ್ಯತೆ ಇದೆ. ಚೈಲ್ಡ್ಹುಡ್ ಮೆಮೊರೀಸ್ ಇರ್ಬೋದು, ಅಥವಾ ಹಿಡನ್ ಸೀಕ್ರೆಟ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಮಾಡ್ತಿದ್ದಾರೆ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗುವಂಥ ಸಾಧ್ಯತೆ ಇದೆ. ನೆಗೆಟಿವ್ ಯಾರು ಸ್ಪ್ರೆಡ್ ಮಾಡ್ತಿದ್ದಾರೆ, ಯಾವ ವ್ಯಕ್ತಿಯಿಂದ ಇಷ್ಟು ವರ್ಷ ಸಫರ್ ಮಾಡಿದ್ರಿ. ಸೊ ಈಗ ಸಡನ್ನಾಗಿ ಗುಪ್ತವಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸೀಕ್ರೆಟಾಗಿ ಯಾರು ತೊಂದರೆ ಮಾಡ್ತಿದ್ದಾರೆ, ಸಮಸ್ಯೆ ಮಾಡ್ತಿದ್ದಾರೆ, ಇವ್ರ ಬಗ್ಗೆನೂ ಗೊತ್ತಾಗುತ್ತೆ ನಿಮಗೆ. ಮತ್ತು ಇಷ್ಟು ದಿನ ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವರಿಗೆ ತಕ್ಕ ಶಿಕ್ಷೆ ಆಗತ್ತೆ. ಸ್ವಲ್ಪ ಜಾಸ್ತಿ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. ನಥಿಂಗ್ ಟು ವರಿ. ಸೊ ಅದೆಲ್ಲವೂ ಕೂಡ ರಿಮೂವ್ ಆಗತ್ತೆ. ನೀವು ಒಂದು ರೀತಿ ಪ್ರೊಟೆಕ್ಷನಲ್ಲಿ ಇದ್ದೀರಾ. ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಫೈನಾನ್ಷಿಯಲ್ ವಿಚಾರದಲ್ಲಿ, ಕೆರಿಯರ್ ವಿಚಾರದಲ್ಲಿ, ಸ್ಟಡಿ ವಿಚಾರದಲ್ಲಿ, ಲವ್ ವಿಚಾರದಲ್ಲಿ ಒಂದು ರೀತಿ ಡಿವೈನ್ ಸ್ಪಿರಿಚುವಲ್ ಟೀಮ್ ನಿಮ್ಮ ಜೊತೆ ಇರುತ್ತೆ. ಯಾವಾಗಲೂ ಅದು ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಸದ್ಯಕ್ಕೆ ಚಂದ್ರ ಸರಿ ಇಲ್ಲ ನಿಮಗೆ ಅಂತ ಅನಿಸುತ್ತೆ. ಒಂಚೂರು ಚಂದ್ರ ಶಾಂತಿ ನಿಮಗೆ ಹೆಚ್ಚು ಅನುಕೂಲ ಮಾಡುತ್ತೆ ಅನ್ನುವಂಥದ್ದು. ಓಕೆ, ಸ್ವಲ್ಪ ಕಣ್ಣೀರು ಹಾಕುವಂಥದ್ದನ್ನು ಕಡಿಮೆ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಗೇನಾದರೂ ತಲೆಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಇದ್ದರೆ, ನೋವಾಗ್ತಾ ಇದ್ದರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ. ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಇದೆ. ಓಕೆ, ಟೇಕ್ ಕೇರ್ ಆಫ್ ಯುವರ್ ಮದರ್. ಯು ನೋ ಹೂ ಯು ಆರ್ ಅಲ್ವಾ? ನಿಮಗೆ ಗೊತ್ತಿದೆ ನೀವು ಯಾರು ಅಂತ. ಸೊ
ಓಕೆ, ಅನಿಮಲ್ ಸ್ಪಿರಿಟ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅನ್ನುವಂಥದ್ದು ಇದೆ. ಸೊ ಕಣ್ಣುಗಳ ಆರೋಗ್ಯದ ಬಗ್ಗೆ ಗಮನ ಇರಲಿ. ಸೊ ತುಂಬ ಶತ್ರುಗಳು ನಿಮ್ಮ ಮೇಲೆ ಹೆಚ್ಚು ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು. ಓಕೆ, ಕಾಲಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಗೆ ಒಂದು ವಿಶೇಷವಾದ ವ್ಯಕ್ತಿಯ ಪಾದಾರ್ಪಣೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರು ನಿಮಗೆ ರೋಸ್ ಕೊಟ್ಟು ಪ್ರಪೋಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಡಿವೈನ್ ಬ್ಲೆಸ್ಸಿಂಗ್ಸ್, ಆಂಜಲಿಕ್ ಬ್ಲೆಸ್ಸಿಂಗ್ಸ್, ಆನ್ಸಿಸ್ಟರ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಹೆಲ್ತ್ ರಿಲೇಟೆಡ್, ಬ್ಲಡ್ ರಿಲೇಟೆಡ್ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ. ಬ್ಲಡ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ ಅಂತ ಇದೆ. ನಿಮ್ಮ ಐಡಿಯಾಸ್, ನಿಮ್ಮ ಇಂಟೆಲಿಜೆನ್ಸಿ ನಿಮಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಎಲ್ಲ ಕಡೆಯಿಂದನೂ ಪ್ರೊಟೆಕ್ಷನ್ ಇದೆ, ಹಾಗಾಗಿ ಯೋಚನೆ ಮಾಡಬೇಡಿ. ನಿಮ್ಮ ಏಂಜಲಿಕ್ ಟೀಮ್, ಡಿವೈನ್ ಟೀಮ್ ಏನಿದೆ, ಆಲ್ವೇಸ್ ದೇರ್ ಫಾರ್ ಯು. ಓಕೆ, ಒಂಚೂರು ಹೊಂಚು ಹಾಕ್ತಿರುವಂಥ ಶತ್ರುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ನಿಮಗೆ ತೊಂದರೆ ಕೊಡಲಿಕ್ಕೆ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನನ ಹಚ್ಚಿ ಅನ್ನುವಂಥದ್ದು. ಸೊ ದೀಪನ ಹಚ್ಚಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದಿದೆ. ಎಲ್ಲೋ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ಆ ಮಿಸ್ಕಮ್ಯುನಿಕೇಶನ್ ಆಗೋದನ್ನ ಸರಿಯಾಗಿ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಓಕೆ, ಸೊ ಎಸ್, ನವಿಲು ಸಿಗಬಹುದು ಅಥವಾ ನವಿಲಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಇದೆ ಇಲ್ಲಿ. ಸೊ ಎಸ್, ಗಿಫ್ಟ್ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಪೂರ್ವಜರು ಮತ್ತೆ ಹುಟ್ಟುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಸ್ಪಿರಿಟ್ ಮೆಸೇಜಸ್ ಕೂಡ ಇದೆ, ಸ್ವಲ್ಪ ನೆಗೆಟಿವಿಟಿ ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರಿಂದ ಪ್ರೀತಿಯ ಉಡುಗೊರೆ ಸಿಗೋದ್ರಲ್ಲಿ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಕೆಲವು ನಿಮಗೆ ಗೊತ್ತಿಲ್ಲದಂಥ ವಿಚಾರಗಳು ನಿಮಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆ್ಯಕ್ಚುಲಿ ಇದು ಬೇಬಿ ಫೇಸ್ ಥರ ಇದೆ. ಇದು ಕಣ್ಣು, ಫೇಸು, ಇದು ಹ್ಯಾಂಡು, ಇದು ಲೆಗ್ಸು, ಈ ಥರ ಡಿವೈನ್ ಸ್ಪಿರಿಟ್ ಬೇಬಿ. ನಿಮ್ಮ ಮುಗ್ಧತೆ ಎಲ್ಲೋ ನಿಮ್ಮನ್ನ ಕಾಪಾಡ್ತಾ ಇದೆ ಅಂತ ಅನ್ಸುತ್ತೆ. ಮತ್ತೆ 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 ನೀವು ಹೊಸತನನ ನೋಡ್ತೀರಾ, ಹೊಸ ರೀತಿಲಿ ನಿಮ್ಮನ್ನ ನೀವು ಕಂಡುಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಎಸ್, ಆ ಬೇಬಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ. ಸೊ ಯಾರು ಪ್ರೆಗ್ನೆನ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಸೊ ಖಂಡಿತ ಮಗು ಆಗತ್ತೆ. ಈ ಒಂದು ಪರ್ಸನ್ ಸೋಫಾ ಮೇಲೆ ಕೂತ್ಕೊಂಡು ನಿಮ್ಮ ಬಗ್ಗೆ ಗಾಸಿಪ್ ಮಾಡಿ 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 ನಿಮ್ಮ ಜೀವನ ನರ್ಕ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡಿ ಇಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಸತಿ ಡಿವೈನ್ ಬುದ್ಧಿ ಕಲಿಸಿದ್ರು ಅವರು ಕಲಿಯೋದಿಲ್ಲ. ಲೈಕ್ ಇಲ್ಲಿ ಹೇರಿದೆ ನೋಡಿ. ಸೊ ಇದೊಂದು ನೆಗೆಟಿವಿಟಿ ಹೇರಿದೆ. ಸೊ ಇದು ಅವರಿಗೆ ಪನಿಷ್ ಆಗಬೇಕು, ಆಗತ್ತೆ ಅಂತ ಇದೆ. ಅವರಿಗೆ ಪನಿಷ್ಮೆಂಟ್ ಸಿಗತ್ತೆ ಅನ್ನುವಂಥದ್ದು ಇದು. ಸೊ ಎಸ್, ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಸಿಗೋಣ ಮುಂದಿನ ವಿಡಿಯೋಲಿ ಏನು ಬರಬಹುದು ಅನ್ನೋ ಕುತೂಹಲದೊಂದಿಗೆ. Yes, it was amazing. ಇದ್ರನ್ನ ಬಿಟ್ಟು ನಿಮ್ಗೆ ಏನಾದರೂ ಅನ್ಸಿದ್ರೆ, ಇದರಲ್ಲಿ ಏನಾದರೂ ಮೆಸೇಜಸ್ ಬಂದರೆ ತಗೊಳ್ಳಿ ಅನ್ನುವಂಥದ್ದು ಇದೆ.
ಒಂದು ವಿಷ ವರ್ತೂಲ ಇದೆ. ಇದೊಂದು ಟ್ರ್ಯಾಪಿಂಗ್ ಎನರ್ಜಿ ಫುಲ್ಲು ಸರ್ಕಲಲ್ಲಿ 360 ಡಿಗ್ರಿಲಿ ಯಾರೋ ಆಟ ಆಡ್ತಾ ಇದ್ದಾರೆ. ಇವರು ಆದಷ್ಟು ಬೇಗ ಸಿಕ್ಕಾಕ್ಕೊಳ್ಬೇಕು. ಓಕೆ, ಆದಷ್ಟು ಬೇಗ ಸಿಕ್ಕಾಕ್ಕೊಳ್ಬೇಕು. ಕೆಲವು ಶತ್ರುಗಳಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಲೇಬೇಕು. ಅದು ನಿಮ್ಮ ಶತ್ರು ಆಗಿರಲಿ, ನಮ್ಮ ಶತ್ರು ಆಗಿರಲಿ, ಪ್ರಪಂಚಕ್ಕೆ ತೊಂದರೆ ಮಾಡುವಂಥ ಯಾರೇ ಆಗಿದ್ರೂ ಅವರಿಗೆ ಶಿಕ್ಷೆ ಆಗಬೇಕು. ಆಗೋ ಹಾಗೆ ನೋಡ್ಕೊಳ್ಳಿ. ನೋಡ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಡಿವೈನ್ ಕಡೆಯಿಂದ, ದೇವ್ರ ಕಡೆಯಿಂದ ಅವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಟೇಕ್ ಕೇರ್, ಬಾಯ್.